टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಾತಿ ಗಣತಿ ವರದಿಗೆ ಒಕ್ಕಲಿಗರಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ ಎಂದು ರಾಜ್ಯ ಒಕ್ಕಲಿಗ ಸಂಘದಿಂದ ಮಹತ್ವದ ಸಭೆ ನಡೆಯಲಿದೆ. ಇದು ರಾಜ್ಯ ಒಕ್ಕಲಿಗ ಸಂಘದಿಂದ ಮಹತ್ವದ ಸಭೆ ಮಧ್ಯಾಹ್ನ 12 ಗಂಟೆಗೆ ಒಕ್ಕಲಿಗ ಸಂಘದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಯಾಕಂದ್ರೆ ಜಾತಿ ಗಣತಿ ವರದಿ ಅವೈಜ್ಞಾನಿಕ, ಅಪ್ಡೇಟೆಡ್ ಅಲ್ಲ, ಔಟ್ಡೇಟೆಡ್ ಅಂತ ಈಗ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಕಿಮ್ಸ್ ಆಸ್ಪತ್ರೆ ಆವರಣದಲ್ಲಿರುವಂತಹ ಒಕ್ಕಲಿಗರ ಕಚೇರಿ, ಒಕ್ಕಲಿಗ ಸಮುದಾಯದಿಂದ ಜಾತಿ ಗಣತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಏಪ್ರಿಲ್ 17ರಂದು ವಿಶೇಷ ಕ್ಯಾಬಿನೆಟ್ನಲ್ಲಿ ಚರ್ಚೆ ಹಿನ್ನೆಲೆ ಇಂದಿನ ಸಭೆಯಲ್ಲಿ ಸಾಧಕ ಬಾಧಕ ಕುರಿತು ಸಮಾಲೋಚನೆ ನಡೆಸಲಾಗುತ್ತೆ. ಜಾತಿ ಗಣತಿ ವರದಿ ಮರುಪರಿಶೀಲನೆ ಮಾಡದೇ ಇದ್ರೆ ಮುಂದಿನ ಹೋರಾಟದ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಪಕ್ಷಾತೀತವಾಗಿ ಒಕ್ಕಲಿಗ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. ಸಾಧಕ ಬಾಧಕಗಳೇನು, ಇದರಲ್ಲಿರುವಂತಹ ಭಿನ್ನಾಭಿಪ್ರಾಯಗಳೇನು, ಇದೆಲ್ಲವನ್ನು ಕೂಡ ಸಂಗ್ರಹಿಸುವಂಥ ನಿಟ್ಟಿನಲ್ಲಿ, ಚರ್ಚೆ ನಡೆಸುವಂಥ ನಿಟ್ಟಿನಲ್ಲಿ ಒಂದು ಮೀಟಿಂಗ್ ಅನ್ನು ಕರೆಯಲಾಗಿದೆ ಮಧ್ಯಾಹ್ನ 12 ಗಂಟೆಗೆ. ಜಾತಿ ಜನಗಣತಿ ವರದಿಯ ಬಗ್ಗೆ ಪರ ವಿರೋಧ ಚರ್ಚೆ. ಇಂದು ಒಕ್ಕಲಿಗ ಸಮುದಾಯದ ಶಾಸಕರ ಒಂದು ಸಭೆ ಇವತ್ತು ಡಿಸಿಎಂ ಡಿಕೆ ಕರೆದಿದ್ದಾರೆ. ಶಿವಾನಂದ ವೃತ್ತದ ಸರ್ಕಾರಿ ನಿವಾಸದಲ್ಲಿ ಕೂಡ ಒಂದು ಮೀಟಿಂಗ್ ಆಗುತ್ತೆ ಡಿಸಿಎಂ ಅವರ ಜೊತೆಗೆ. ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನು ಆಲಿಸಲಿದ್ದಾರೆ ಡಿಕೆ ಶಿವಕುಮಾರ್. ವರದಿಯಲ್ಲಿ ಅನ್ಯಾಯವಾಗಿದೆ ಅಂತ ಬಹಿರಂಗವಾಗಿ ಒಂದಷ್ಟು ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಒಂದಷ್ಟು ಮಠಾಧೀಶರು ಅದರ ಬಗ್ಗೆ ಮಾತನಾಡಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ, ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಬಾರದು ಅನ್ನೋದೀಗ ಒಕ್ಕಲಿಗ ಸಮುದಾಯದ ಅಭಿಪ್ರಾಯ. ಹೀಗಾಗಿ ಇಂದು ಒಕ್ಕಲಿಗರ ಸಮುದಾಯದ ಶಾಸಕರ ಸಭೆ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಸಭೆಯಲ್ಲಿ ವರದಿಯ ಬಗ್ಗೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದಾರೆ ಡಿಸಿಎಂ. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನೇರ ಸಂಪರ್ಕದಲ್ಲಿ. ಸುನಿಲ್, ಇದೀಗ ಜಾತಿ ಗಣತಿ ವರದಿ ಲಿಂಗಾಯತರು ಹಾಗೆಯೇ ಒಕ್ಕಲಿಗರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಸೊ ಒಂದು ಕಡೆ ಡಿಸಿಎಂ ಅವರ ಒಂದು ಸಭೆ, ಇನ್ನೊಂದು ಒಕ್ಕಲಿಗರ ಒಂದು ಏನು ಕಿಮ್ಸ್ ಬಳಿ ಆಗುವಂಥ ಸಮುದಾಯ ಭವನದಲ್ಲಿ ಅಲ್ಲಿ ಒಂದು ಸಭೆ. ಸೊ ಏನು ಈಗ ಲೆಕ್ಕಾಚಾರ ಇದೆ, ಏನು ಹೋರಾಟ ಮಾಡಬಹುದು? ಏಪ್ರಿಲ್ 17ಕ್ಕೆ ವಿಶೇಷ ಸಂಪುಟ ಸಭೆಗೂ ಮುನ್ನ ಏನೆಲ್ಲ ಅಭಿಪ್ರಾಯ ಸಂಗ್ರಹ ಆಗುತ್ತೆ, ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಅವಿನಾಶ್, ಪ್ರಮುಖವಾಗಿ ಈಗ ಈ ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಈಗಾಗಲೇ ರಾಜ್ಯದಲ್ಲಿ ಸಂಘರ್ಷ ಕೂಡ ಈಗಾಗಲೇ ಶುರುವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಇದನ್ನು ಪ್ರಬಲವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ವಿಶೇಷವಾದ ಕ್ಯಾಬಿನೆಟ್ ಕೂಡ 17ನೇ ತಾರೀಕಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಒಕ್ಕಲಿಗ ಸಂಘದಿಂದ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆಯಲಾಗಿದೆ. ಈ ಒಂದು ಸಭೆಗೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಒಕ್ಕಲಿಗ ಎಲ್ಲ ನಾಯಕರಿಗಾಗ್ಬೋದು, ಶಾಸಕರು, ಮಾಜಿ ಶಾಸಕರು, ಸಚಿವರಿಗೆ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆಯಿಂದ ಅದರ ಬಗ್ಗೆ ಒಂದು ಸಮಾಲೋಚನೆಯನ್ನು ಮಾಡಲಿಕ್ಕೆ ಒಂದು ಸಭೆಯಲ್ಲಿ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಒಂದು ಪಕ್ಷದಲ್ಲಿ ಇದೆ ಒಂದು ಅಂಕಿಅಂಶದ ವಿಚಾರವಾಗಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇದರ ಬಗ್ಗೆ ಹೋರಾಟದ ವಿಚಾರವಾಗಿ ಕೂಡ ಒಂದು ರೂಪುರೇಷವನ್ನು ಸಿದ್ಧ ಮಾಡಲಿಕ್ಕೆ ಇವತ್ತಿನ ಸಭೆಯಲ್ಲಿ ಕೂಡ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಿಂದ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಈಗಾಗಲೇ ಒಂದಷ್ಟು ಅಂಕಿಅಂಶಗಳೇನು ಹರಿದಾಡ್ತಾ ಇದೆ, ಅದಕ್ಕೆ ಸಾಕಷ್ಟು ಬಹಿರಂಗವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರಾಗ್ಬೋದು, ಕಾಂಗ್ರೆಸ್ನ ಸಚಿವರು, ಶಾಸಕರು, ಬೇರೆ ಬೇರೆ ಎಲ್ಲರೂ ಕೂಡ ಒಂದು ವಿರೋಧವನ್ನು ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ನಾವು ಒಗ್ಗಟ್ಟಿನ ಒಂದು ಮಂತ್ರವನ್ನು ಜಪಿಸಬೇಕು. ಇದಕ್ಕೆ ಸಾಕಷ್ಟು ಸಾಧಕ ಬಾಧಕ ಇದೆ, ಅವೆಲ್ಲವನ್ನು ಕೂಡ ಚರ್ಚೆ ಮಾಡಬೇಕು. ಇದೇನಾದರೂ ಇನ್ನೊಂದು ಕಡೆ ಮರುಪರಿಶೀಲನೆ ಆಗಲಿಲ್ಲ ಅಂತಂದ್ರೆ, ಮತ್ತೆ ಮರು ಜಾತಿ ಗಣತಿ ಆಗಲಿಲ್ಲ ಅಂದ್ರೆ ಇದಕ್ಕೆ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ರಾಜ್ಯ ಒಕ್ಕಲಿಗ ಸಂಘ ಇವತ್ತಿನ ಒಂದು ಸಭೆಯನ್ನು ಕೂಡ ಕರೆದಿದೆ. ಆ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಇದರ ಜೊತೆಯಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಶಾಸಕರೆಂದರೆ ಅಂದ್ರೆ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರ ಒಂದು ಸಭೆಯನ್ನು ಕೂಡ ಇವತ್ತು ಸಂಜೆ ಕರೆದಿದ್ದಾರೆ. ಆ ಒಂದು ಸಭೆ ಕೂಡ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಯಾಕೆಂದ್ರೆ ಈ ಮುಖ್ಯಮಂತ್ರಿಗಳು ಯಾವಾಗ ಈ ಒಂದು ಜಾತಿ ಜನಗಣತಿ ಒಂದು ಸಮೀಕ್ಷೆ ವರದಿ ಏನಿತ್ತು ಅದನ್ನು ಯಾವಾಗ ಸ್ವೀಕಾರ ಮಾಡಿ ಅಲ್ಲಿಂದಲೂ ಕೂಡ ಪ್ರಬಲವಾಗಿ ಒಂದಷ್ಟು ಈ ಒಂದು ಕಾಂಗ್ರೆಸ್ ನಾಯಕರು ಕೂಡ, ಕಾಂಗ್ರೆಸ್ನ ಶಾಸಕರು, ಸಚಿವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಲೇ ಬಂದಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಿಂದ ಅಲ್ಲಿ ಈ ಒಂದು ಸಾಧಕ ಬಾಧಕದ ವಿಚಾರವಾಗಿ ಚರ್ಚೆಯನ್ನು ಕೂಡ ನಡೆಸ್ತಾರೆ, ಮತ್ತೆ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ಒಂದು ರೂಪುರೇಷೆ. ಯಾಕಂದ್ರೆ 17ನೇ ತಾರೀಕು ಕ್ಯಾಬಿನೆಟ್ ಸಭೆ ನಡೆಯುವ ಹಿನ್ನೆಲೆಯಲ್ಲಿ ಇವತ್ತಿನ ಎರಡೂ ಸಭೆಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅವಿನಾಶ್, ಧನ್ಯವಾದ ಸುನಿಲ್.